ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿರಂತರ ಬೆನ್ನು ನೋವು ಕೇವಲ ಆಯಾಸದಿಂದ ಬರುವಂಥದ್ದಲ್ಲ, ಬದಲಾಗಿ ಗಂಭೀರ ಕಾಯಿಲೆಗಳ ಲಕ್ಷಣವೂ ಆಗಿರಬಹುದು. ಹಾಗಾಗಿ ಪದೇ ಪದೇ ಬೆನ್ನು ನೋವು ಕಂಡು ಬಂದಾಗ ನಿರ್ಲಕ್ಷ್ಯ ಮಾಡಬೇಡಿ. ಕೆಲವೊಮ್ಮೆ ಬೆನ್ನು ನೋವಿನ ಜೊತೆಗೆ ಇತರ ಕೆಲವು ಲಕ್ಷಣಗಳು ಕಂಡುಬರುತ್ತೆ. ಇದು ಅನಾರೋಗ್ಯದ ಆರಂಭಿಕ ಸೂಚನೆಯೂ ಆಗಿರಬಹುದು. ಹಾಗಾಗಿ ಈ ರೀತಿ ನಿರಂತರವಾಗಿ ಬೆನ್ನು ನೋವು ಬರೋದಕ್ಕೆ ಕಾರಣ ಏನು, ಯಾಕೆ ಈ ರೀತಿ ಆಗತ್ತೆ ಅನ್ನೋದನ್ನ ಬನ್ನಿ ತಿಳಿಯೋಣ. ಜೀವನ ಶೈಲಿಯಲ್ಲಿ ನಾವು ಮಾಡಿಕೊಂಡ ಬದಲಾವಣೆಗಳು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಅದರಲ್ಲಿಯೂ ಇತ್ತೀಚಿನ ದಿನಗಳಲ್ಲಿ ಕೆಲಸದ ಒತ್ತಡ, ಆಹಾರ ಪದ್ಧತಿ ಸರಿಯಾಗಿ ಇಲ್ಲದಿರುವುದು, ಹೀಗೆ ನಾನಾ ರೀತಿಯ ಕಾರಣಗಳು ಅನಾರೋಗ್ಯಕ್ಕೆ ಕಾರಣವಾಗ್ತಾ ಇದೆ. ಚಿಕ್ಕ ವಯಸ್ಸಿನಲ್ಲಿಯೇ ಕಂಡುಬರುವ ನಿರಂತರ ಬೆನ್ನು ನೋವು ಕೂಡ ಇವುಗಳಲ್ಲಿ ಒಂದು. ಆದ್ರೆ ಇದರ ಬಗ್ಗೆ ಕಾಳಜಿ ವಹಿಸಿ ಅದರಿಂದ ಮುಕ್ತಿ ಪಡೆಯೋರ್ಗಿಂತ ನಿರ್ಲಕ್ಷ್ಯ ಮಾಡುವವರ ಸಂಖ್ಯೆ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಕೆಲವರು ಬೆನ್ನು ನೋವು ಆಯಾಸ ಅಥವಾ ಸ್ನಾಯು ದೌರ್ಬಲ್ಯದ ಸಂಕೇತ ಅಂತ ಅಂದ್ಕೊಳ್ತಾರೆ. ಆದ್ರೆ ಇದು ಗಂಭೀರ ಅನಾರೋಗ್ಯದ ಆರಂಭಿಕ ಸೂಚನೆಯೂ ಆಗಿರಬಹುದು. ಹಾಗಾಗಿ ಅದನ್ನ ನಿರ್ಲಕ್ಷಿಸೋದು ದೇಹಕ್ಕೆ ಹಾನಿಯುಂಟು ಮಾಡಬಹುದು. ಹಾಗಾದ್ರೆ ನಿರಂತರವಾಗಿ ಬೆನ್ನು ನೋವು ಬರೋದಕ್ಕೆ ಕಾರಣ ಏನು, ಯಾಕೆ ಈ ರೀತಿ ಆಗುತ್ತೆ ಎಂಬುದನ್ನ ತಿಳಿಯೋಣ ಬನ್ನಿ. ಸಾಮಾನ್ಯವಾಗಿ ಬೆನ್ನು ನೋವು ಬೆನ್ನು ಮೂಳೆ ಅಥವಾ ಸುತ್ತಮುತ್ತಲಿನ ಸ್ನಾಯುಗಳಲ್ಲಿನ ಸಮಸ್ಯೆಗಳಿಂದ ಉಂಟಾಗುತ್ತೆ. ಉದಾಹರಣೆಗೆ ಒತ್ತಡ, ಡಿಸ್ಕ್ ಜಾರಿರೋದು ಅಥವಾ ಬೆನ್ನು ಮೂಳೆಯ ಕ್ಷೀಣತೆಯೂ ಆಗಿರಬಹುದು. ಈ ರೀತಿಯಾದಾಗ ನಡೆಯಲು ಅಥವಾ ಕುಳಿತುಕೊಳ್ಳಲು ಕಷ್ಟವಾಗುತ್ತೆ. ಇನ್ನು ಅಸ್ಥಿ ಸಂಧಿವಾತ ಅಥವಾ ಸಂಧಿವಾತದಂತಹ ದೀರ್ಘಕಾಲದ ಕೀಲು ಸಂಬಂಧಿ ಕಾಯಿಲೆಗಳು ಕೂಡ ಬೆನ್ನು ನೋವಿಗೆ ಕಾರಣವಾಗಬಹುದು. ಈ ನೋವು ಹೆಚ್ಚಿನ ಬಾರಿ ಬೆಳಗಿನ ಸಮಯದಲ್ಲಿ ಅಥವಾ ದೀರ್ಘಕಾಲ ಕುಳಿತುಕೊಂಡಿದ್ದಾಗ ಕಂಡುಬರುತ್ತೆ. ಮೂತ್ರಪಿಂಡದಲ್ಲಿ ಕಲ್ಲುಗಳು ಕಂಡುಬರುವುದು ಅಥವಾ ಮೂತ್ರಪಿಂಡದ ಸಮಸ್ಯೆಗಳು, ಸೋಂಕು ಸಹ ಬೆನ್ನಿನ ಕೆಳಭಾಗದಲ್ಲಿ ನಿರಂತರ ನೋವು ಕಂಡುಬರುವುದಕ್ಕೆ ಕಾರಣವಾಗಬಹುದು. ಇದರೊಂದಿಗೆ ಸುಡುವಿಕೆ ಅಥವಾ ಅಸಹಜ ಮೂತ್ರ ವಿಸರ್ಜನೆ ಮತ್ತು ಜ್ವರದಂತಹ ಲಕ್ಷಣಗಳೂ ಇರಬಹುದು. ಕೆಲವೊಮ್ಮೆ ಮೂತ್ರಪಿಂಡದ ಸೋಂಕು ಅಥವಾ ಆಸ್ಟಿಯೋಮೈಲಿಟಿಸ್ನಿಂದಲೂ ಬೆನ್ನು ನೋವು ಬರಬಹುದು. ಮಾತ್ರವಲ್ಲ, ಕೆಲವರಲ್ಲಿ ತೀವ್ರವಾದ ನೋವು, ಜ್ವರ ಮತ್ತು ದೌರ್ಬಲ್ಯ ಕಂಡುಬರಬಹುದು. ಬೆನ್ನು ನೋವು ಮೂತ್ರಪಿಂಡದ ಕ್ಯಾನ್ಸರ್ ಅಥವಾ ಆಂತರಿಕ ಅಂಗಗಳ ಸಮಸ್ಯೆಗಳ ಸಂಕೇತವೂ ಆಗಿರಬಹುದು. ತೂಕ ನಷ್ಟ, ಜ್ವರ ಅಥವಾ ಆಯಾಸದ ಜೊತೆಗೆ ನೋವು ನಿರಂತರವಾಗಿದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.